ನಿಮಗೆಲ್ಲ ಗೊತ್ತಿರುವ ಹಾಗೆ ಜುಲೈನಲ್ಲಿ ಜಿಯೋ ಫೋನ್ 3 ಲಾಂಚ್ ಆಗ್ತಿದೆ. ಅದಕ್ಕೂ ಮೊದಲು ರೆಡ್ಮಿ ಫೋನ್ ತನ್ನ ಒಂದು ಬಜೆಟ್ ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡ್ತಾ ಇದೆ. ಅದು ಜಿಯೋ ಫೋನ್ಗಿಂತಲೂ ಕಡಿಮೆ ಬೆಲೆಯಲ್ಲಿ ಲಾಂಚ್ ಮಾಡ್ತಾ ಇದೆ. ಹಾಗಾದರೆ ಆ ಬೆಲೆ ಎಷ್ಟು, ಜಿಯೋ ಫೋನ್ಗಿಂತ ಕಡಿಮೆಯಲ್ಲಿ ಅದು ಎಷ್ಟು ಫೀಚರ್ನ ಕೊಡ್ತಾ ಇದೆ, ಅದರಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗೋದಿಲ್ಲ ಮತ್ತು ಅದರ ಬೆಲೆ ಎಷ್ಟು, ಅದು ಭಾರತದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಮತ್ತು ನಮ್ಮ ಕೈಗೆ ಯಾವಾಗ ಸಿಗುತ್ತೆ, ಆ ಎಲ್ಲ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಮುಗಿಯೋ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆಯೇ ರೆಡ್ಮಿ ಕಡೆಯಿಂದ ಮೊದಲನೇ ಸ್ಮಾರ್ಟ್ಫೋನ್ ರೆಡ್ಮಿ ಗೋ ಅಂತ ಇದನ್ನ ಬಜೆಟ್ನಲ್ಲಿ ಅಂದರೆ 3000ದಿಂದ 5500 ಒಳಗೆ ಒಂದು ಬಜೆಟ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಂಡ್ರಾಯ್ಡ್ ಗೋ ಎಂಬ ಆಪರೇಟಿಂಗ್ ಸಿಸ್ಟಮ್ ಸಿಗುತ್ತೆ. ಇದು ಆಂಡ್ರಾಯ್ಡ್ ಗೋಗೆ ಏನಪ್ಪ ಅಂತಂದರೆ, ನಿಮ್ಮ ಮೊಬೈಲ್ನಲ್ಲಿ ಈಗ ನೀವು ಆಂಡ್ರಾಯ್ಡ್ನ ಬಳಸ್ತಿರಲ್ಲ, ಅದರ ಒಂದು ಲೈಟ್ ವರ್ಷನ್. ಅಂದರೆ ಆಂಡ್ರಾಯ್ಡ್ ಈಗ ತಂದೆ ಇದ್ದಂತೆ, ಆಂಡ್ರಾಯ್ಡ್ ಗೋ ಅನ್ನೋದು ಅದರ ಮಗ ಇದ್ದಂತೆ. ಆಂಡ್ರಾಯ್ಡ್ನಲ್ಲಿ ಬಹಳಷ್ಟು ಪವರ್ ಇರುತ್ತೆ. ಆಂಡ್ರಾಯ್ಡ್ ಗೋನಲ್ಲಿ ಅದಕ್ಕೆ ಬೇಕಾದಷ್ಟು ಬಜೆಟ್ನಲ್ಲಿ ಹೇಗೆ ಒಂದು ಕೆಲಸ ಮಾಡಬೇಕು ಆ ರೀತಿಯಲ್ಲಿ ಅದರ ಪವರ್ ಇರುತ್ತೆ. ಈ ರೀತಿಯಾಗಿ ಆಂಡ್ರಾಯ್ಡ್ ಗೋ ಎಂಬ ಆಪರೇಟಿಂಗ್ ಸಿಸ್ಟಮ್ನ ರೆಡಿ ಮಾಡಿದ್ದಾರೆ ಗೂಗಲ್ ಕಡೆಯಿಂದ. ಅದನ್ನೇ ಈಗ ರೆಡ್ಮಿಯ ಒಂದು ಫೋನ್ ರೆಡ್ಮಿ ಗೋನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಆಂಡ್ರಾಯ್ಡ್ನ 8.0 ಎಂಬ ಓರಿಯೋ ವರ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಆಂಡ್ರಾಯ್ಡ್ ಗೋನಲ್ಲಿ ಈ ಒಂದು ವರ್ಷನ್ ಕೂಡ ಸಿಗ್ತಾ ಇದೆ. ಇನ್ನು ಈ ಮೊಬೈಲ್ನಲ್ಲಿ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ, ಏನೇನು ಸಿಗುತ್ತೆ ಎಂಬುದನ್ನು ತಿಳ್ಕೊಬೇಕಂದ್ರೆ ಇಲ್ಲಿ ನೋಡಿ, ಇದರಲ್ಲಿ 5 ಇಂಚ್ HD ಡಿಸ್ಪ್ಲೇ ಸಿಗುತ್ತೆ ಮತ್ತು ಇದರಲ್ಲಿ ಯಾವ ನಾಟ್ಸ್ ಕೂಡ ಇಲ್ಲ. ಅಂದರೆ ಮೇಲ್ಗಡೆ ಕಟ್ ಆಗಿರೋ ಸಿಂಬಲ್ ಅಥವಾ ಏನೂ ಇರೋದಿಲ್ಲ, ಒಂದು ಫುಲ್ ಫ್ರೇಮ್ ಡಿಸ್ಪ್ಲೇ ಸಿಗುತ್ತೆ. ಮತ್ತು ಇದರಲ್ಲಿ ಎಷ್ಟು ರ್ಯಾಮ್ ಸಿಗುತ್ತೆ ಮತ್ತು ಎಷ್ಟು ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ ಅಂತ ನೀವು ಕೇಳ್ತಾ ಇದ್ರೆ, ಇದರಲ್ಲಿ 2 ವೇರಿಯಂಟ್ಗಳಲ್ಲಿ ಸಿಗುತ್ತೆ. ಮೊದಲೇದು 1 GB ರ್ಯಾಮ್ ಮತ್ತು 8 GB ಇಂಟರ್ನಲ್ ಮೆಮೊರಿ, ಅಂದರೆ 1 GB ರ್ಯಾಮ್ ಮತ್ತು 8 GB ಇಂಟರ್ನಲ್ ಮೆಮೊರಿ ಸಿಗುತ್ತೆ. ಎರಡನೇ ವೇರಿಯಂಟು ಸೇಮ್ 1 GB ರ್ಯಾಮ್ ಆದರೆ 16 GB ಇಂಟರ್ನಲ್ ಸಿಗುತ್ತೆ. ಇದರಲ್ಲಿ ಇಂಟರ್ನಲ್ ಮಾತ್ರ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಮತ್ತು ನೀವು ಕಲರ್ ಕೇಳೋದಾಗಿದ್ರೆ ಇದರಲ್ಲಿ ಬ್ಲೂ ಮತ್ತು ಬ್ಲ್ಯಾಕ್ ಈ 2 ಕಲರಲ್ಲಿ ಸಿಗುತ್ತೆ. ಮತ್ತು ಈ ಫೋನ್ನಲ್ಲಿ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 425 ಕೊಟ್ಟಿರ್ತಾನೆ. ಇದು ಬಜೆಟ್ ಸ್ಮಾರ್ಟ್ ಫೋನ್ನ ಒಂದು ಪವರ್ಫುಲ್ ಪ್ರೊಸೆಸರ್. ಆ ಪ್ರೊಸೆಸರ್ನೇ ಈಗ ರೆಡ್ಮಿ ಗೋ ಅಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪ್ರೊಸೆಸರ್ ಆಕ್ಟಾ ಕೋರ್ ಮೇಲೆ ಬೇಸ್ ಆಗಿದೆ ಮತ್ತು ಇದು 1.4 GHz ನಲ್ಲಿ ಕ್ಲಾಕ್ ಆಗಿದೆ. ಅಂದರೆ ನೀವು ಗೇಮ್ ಮತ್ತು ಫೋನ್ ಹೆವಿ ಯೂಸ್ ಮಾಡಿದ್ರು ಫೋನ್ ಅಷ್ಟೇನು ಸ್ಟಕ್ ಆಗೋದಿಲ್ಲ. ಇದು ಆಂಡ್ರಾಯ್ಡ್ ಗೋ ಎಂಬ ವರ್ಷನ್ ಈ ಒಂದು ಬಜೆಟ್ ಸ್ಮಾರ್ಟ್ ಫೋನ್ಗೆ ರೆಡಿ ಮಾಡಿದ್ದಾರೆ. ನಿಮಗೆ ಹ್ಯಾಂಗ್ ಮತ್ತು ಲ್ಯಾಗ್ ಆಗೋದೇ ಇಲ್ಲ ನಿಮ್ಮ ಮೊಬೈಲ್. ಮತ್ತು ನೀವು ಇದರಲ್ಲಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ, ಕ್ಯಾಮರಾ ಬ್ಯಾಕ್ನಲ್ಲಿ 8 ಮೆಗಾಪಿಕ್ಸೆಲ್ ವಿತ್ ಫ್ಲ್ಯಾಶ್ ಲೈಟ್ ಕೊಡ್ತಾನೆ ಮತ್ತು ಫ್ರಂಟ್ 5 ಮೆಗಾಪಿಕ್ಸೆಲ್ ಆದರೆ ಯಾವುದೇ ಒಂದು ಫ್ಲ್ಯಾಶ್ ಕೊಡೋದಿಲ್ಲ. ಮತ್ತು ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಬ್ಯಾಟ್ರಿ ಎಷ್ಟು ಸಿಗುತ್ತೆ ಅಂತಂದರೆ 3000 mAh ಬ್ಯಾಟ್ರಿ ಸಿಗುತ್ತೆ. ರೆಡ್ಮಿ ಹೇಳ್ತಾ ಇದೆ ಇದು 5 ರಿಂದ 6 ದಿನಗಳವರೆಗೆ ಬಳಕೆ ಆಗುತ್ತದೆ ಅಂತ ರೆಡ್ಮಿ ಹೇಳ್ತಾ ಇದೆ. 3000 mAh ಬ್ಯಾಟ್ರಿ ರೆಡ್ಮಿ ಗೋನಲ್ಲಿ 5 ರಿಂದ 6 ದಿನ ಕಂಪಲ್ಸರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಆಪರೇಟಿಂಗ್ ಸಿಸ್ಟಮ್ ಓರಿಯೋ ಎಂಬ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಈ ಒಂದು ಫೋನ್ನ ಬರ್ತಾ ಇದೆ. ಈ ಎಲ್ಲ ಫೀಚರ್ ಕೇಳಿದ ಮೇಲೆ ನಿಮಗೆ ಇದರ ಪ್ರೈಸ್ ಎಷ್ಟು ಅಂತ ನಿಮಗೆ ಡೌಟ್ ಬಂದೇ ಬರುತ್ತೆ. ಈಗ ಈ ಒಂದು ಫೋನ್ನ ಬೆಲೆ 3000ದಿಂದ 5500 ಒಳಗೆ ರೇಟ್ ಫಿಕ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕೊನೆಯದಾಗಿ ಈ ಒಂದು ಫೋನ್ ಭಾರತದಲ್ಲಿ 19 ಮಾರ್ಚ್ 2019ರಂದು ಲಾಂಚ್ ಆಗ್ತಿದೆ. ಈ ಒಂದು ಫೋನ್ ಲಾಂಚ್ ಆದಮೇಲೆ ಒಂದು ವಾರದಲ್ಲಿ ಮಾರ್ಕೆಟಿಗೆ ಬಿಡ್ತಾರೆ. ಆಗ ನೀವು ಈ ಮೊಬೈಲ್ನ ಯೂಸ್ ಮಾಡ್ಬೋದು. ಈ ಎಲ್ಲ ಫೀಚರ್ಸ್ ನಿಮಗೆ ಇಷ್ಟ ಆದರೆ ಈ ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಜೂನ್ ಅಥವಾ ಜುಲೈ ತನಕ ಜಿಯೋ ಫೋನ್ 3 ಕಾಯಬಹುದು. ಈಗಾಗಲೇ ನಾವು ಒಂದು ವಿಡಿಯೋ ಮಾಡಿದ್ದೇನೆ ಅದರ ಬಗ್ಗೆ. ಅದರಲ್ಲಿ ಜಿಯೋ ಫೋನ್ 3ನ ಸ್ಪೆಸಿಫಿಕೇಶನ್ ಕೂಡ ಹೇಳಿದ್ದಾನೆ ಮತ್ತು ಅದರಲ್ಲಿ ಪ್ರೈಸ್ ಕೂಡ
ಮಾಡಿದ್ದೇನೆ, ಆ ವಿಡಿಯೋ ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಈ ಒಂದು ಫೋನ್ ಎಷ್ಟರಲ್ಲಿ ಬರ್ತಾ ಇದೆ, ಏನೇನೋ ಫೀಚರ್ಸ್ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ, ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಬೋದು. ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತೀವಿ. ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.